ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರಜ್ಞಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯವನ್ನು, ಐಶ್ವರ್ಯವನ್ನು, ಸ್ಥಿರವಾದಂಥ ಉದ್ಯೋಗವನ್ನು, ಯಶಸ್ಸನ್ನು ಕರುಣಿಸಲಿ ಅಂತ ಮನಸ್ಫೂರ್ತಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೋತೀವಿ. ಇವತ್ತಿನ ದಿನಗಳಲ್ಲಿ ಯುವ ಸಮುದಾಯದಲ್ಲಿ ಕಾಣಿಸ್ತಕ್ಕಂತಹ ಏಕೈಕವಾದಂಥ ಒಂದು ಪ್ರಧಾನವಾದಂಥ ಸಮಸ್ಯೆ ಏನಪ್ಪ ಅಂತಂದರೆ, ವಿವಾಹ ಭಾಗ್ಯ ಕೂಡಿ ಬರ್ತಾ ಇಲ್ಲ. ಎಷ್ಟೋ ಪ್ರಯತ್ನಗಳನ್ನು ಮಾಡಿದ್ವಿ, ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಹಲವಾರು ರೀತಿಯಲ್ಲಿ ಶಾಂತಿ ಕಾರ್ಯಗಳನ್ನು ಮಾಡ್ಕೊಂಡಿದ್ದೀವಿ, ಯಜ್ಞ ಯಾಗಾದಿಗಳನ್ನು ಮಾಡಿದ್ವಿ, ದಾನ ಧರ್ಮಗಳನ್ನು ಮಾಡಿದ್ವಿ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನಮಗೆ ಶೀಘ್ರ ವಿವಾಹ ಆಗ್ತಾ ಇಲ್ಲ. ಕೆಲವರು ಹೇಳ್ತಾರೆ ನಮ್ಮ ಜಾತಕದಲ್ಲಿ ಕುಜದೋಷ ಇದೆ, ಅದಕ್ಕೆ ವಿವಾಹ ತಡ ಆಗ್ತಾ ಇದೆ ಅಂತ. ಮತ್ತೆ ಕೆಲವರು ಹೇಳ್ತಾರೆ ನಿಮ್ಮ ಜಾತಕದಲ್ಲಿ ಸರ್ಪದೋಷ ಇದೆ, ಅದಕ್ಕೋಸ್ಕರ ವಿವಾಹ ತಡ ಆಗ್ತಾ ಇದೆ ಅಂತ. ಮತ್ತೆ ಕೆಲವರು ಹೇಳ್ತಾರೆ ಪಿತೃದೋಷ ಇದೆ, ಹಾಗಾಗಿ ವಿವಾಹ ತಡ ಆಗ್ತಾ ಇದೆ ಅಂತ. ಮತ್ತೆ ಕೆಲವರು ಹೇಳ್ತಾರೆ ಸ್ತ್ರೀ ಶಾಪ ಇದೆ, ಯಾವುದಾದ್ರೂ ರೀತಿಯಲ್ಲಿ ವಾಮಾಚಾರ, ಯಂತ್ರ ತಂತ್ರ ಮಂತ್ರಾದಿಗಳಿಂದ, ಶತ್ರುಬಾಧೆಗಳಿಂದ, ಕೆಲವೊಂದು ದುಷ್ಪ್ರಯೋಗಗಳಿಂದ ನಿಮ್ಮ ವಿವಾಹ ತಡ ಆಗ್ತಾ ಇದೆ ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಇದನ್ನೆಲ್ಲವೂ ಸಹ ತಾವು ಕೇಳಿರ್ತೀರಿ. ಹಾಗಾಗಿ ಈಗ ಯಾವುದೇ ರೀತಿಯ ದೋಷಗಳಿದ್ದರೂ ಸಹ ಆ ಎಲ್ಲ ದೋಷಗಳನ್ನೂ ಮೆಟ್ಟಿ ನಿಂತು ಶೀಘ್ರ ವಿವಾಹ ಭಾಗ್ಯವನ್ನು ಪಡ್ಕೊಳ್ತಕ್ಕಂತಹ ಒಂದು ಸರಳವಾದಂಥ ಒಂದು ವಿಧಾನವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸರಳವಾದಂಥ ಪೂಜಾ ಕಾರ್ಯವನ್ನು, ಈ ಸರಳವಾದಂಥ ವಿಧಾನವನ್ನು ತಾವು ಅನುಸರಿಸಿದ್ದೇ ಆದರೆ ವಿತಿನ್ 90 ಡೇಸಲ್ಲಿ 90 ದಿವಸದಲ್ಲಿ ತಮಗೆ ವಿವಾಹ ಯೋಗ ಕೂಡಿ ಬರುತ್ತೆ ಅಂತ ತುಂಬ ಖಚಿತವಾಗಿ ನಾನು ಹೇಳಬಲ್ಲೆ. ಒಂದಷ್ಟು ಶುಭ ಫಲಗಳು ಸಿಕ್ಕಿರ್ತಕ್ಕಂಥ ಸನ್ನಿವೇಶಗಳು ಸಹ ಹೆಚ್ಚಿನ ಪ್ರಮಾಣದಲ್ಲಿದೆ. ಏನಪ್ಪ ಅದು ಶೀಘ್ರ ವಿವಾಹ ಭಾಗ್ಯವನ್ನು ಕೊಡ್ತಕ್ಕಂತಹ ಪೂಜಾ ಕಾರ್ಯ ಅಂತಂತಂದರೆ, ನಿಮ್ಮ ಊರಿನ ನೀವು ವಾಸ ಮಾಡ್ತಕ್ಕಂಥ ಗ್ರಾಮದ ನೈಋತ್ಯ ದಿಕ್ಕಿನಲ್ಲಿರ್ತಕ್ಕಂತಹ ಒಂದು ಹುತ್ತವನ್ನು ಹುಡುಕೊಂಡು, ಅಥವಾ ನಿಮ್ಮ ಊರಲ್ಲಿ ನಿಮಗೆ ಸಿಗ್ತಕ್ಕಂಥ ಯಾವುದಾದ್ರೂ ಒಂದು ಹುತ್ತದ ಬಳಿ ಹೋಗಿ, ಅದರಲ್ಲೂ ವಿಶೇಷವಾಗಿ ಊರಿನ ನೈಋತ್ಯ ಮೂಲಲ್ಲಿ ನಾಗರ ಹುತ್ತ ಅಂತ ಕರಿತೀವಿ. ಹುತ್ತ ಹೇಳ್ತಿರುತ್ತಲ್ಲ, ನಾಗರ ವಾಸ ಮಾಡ್ತಕ್ಕಂಥ ಹುತ್ತ ಇರುತ್ತಲ್ಲ, ಆ ಹುತ್ತದ ಬಳಿ ಹೋಗಿ ಅಲ್ಲಿ ಆ ಹುತ್ತವನ್ನು ಕ್ಷಮೆಯನ್ನು ಕೇಳಿಕೊಂಡು, ನನ್ನ ಪೂಜಾ ಕಾರ್ಯಕ್ಕೋಸ್ಕರ ನಿನ್ನ ಮಣ್ಣನ್ನು ತಗೋತಾ ಇದ್ದೀನಿ ಅಂತ ಕೇಳಿ ಸರ್ಪದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ಯಾವ ಉದ್ದೇಶಕ್ಕೋಸ್ಕರ ಆ ಹುತ್ತದ ಮಣ್ಣನ್ನು ಸ್ವೀಕರಿಸ್ತಿದ್ದೀರಾ ಅಂತ ಸಂಕಲ್ಪವನ್ನು ಮಾಡಿಕೊಂಡು, ಆ ಹುತ್ತದ ಮೇಲಿರ್ತಕ್ಕಂಥ ಸಾಫ್ಟಾಗಿರ್ತಕ್ಕಂಥ ಮಣ್ಣನ್ನು ತಗೊಬಂದು, ಒಂದು ಬಗಸೆಯಷ್ಟು ಮಣ್ಣನ್ನು ತಗೊಬಂದು, ಪ್ರತಿ ಗುರುವಾರದ ರೀತಿಯಲ್ಲಿ 4 ಗುರುವಾರ ಎರಡೆರಡು ಮಣ್ಣಿನ ಸರ್ಪಗಳನ್ನು ಮಾಡಿ, ಆ ಮಣ್ಣಿನ ಸರ್ಪಗಳನ್ನು ಉದ್ದಿನಕಾಳು, ಹುರುಳಿಕಾಳು ಮಿಕ್ಸ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು, ಆ ಮಿಕ್ಸ್ ಮಾಡಿರ್ತಕ್ಕಂಥ ಹುರುಳಿಕಾಳು, ಉದ್ದಿನಕಾಳು ತಟ್ಟೆನಲ್ಲಿ ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಎರಡೆರಡು ಸರ್ಪಗಳನ್ನು, ಟೋಟಲ್ 8 ಸರ್ಪಗಳನ್ನು ಮಾಡ್ಕೋಬೇಕು. ಪ್ರತಿ ಗುರುವಾರ 2 ಸರ್ಪಗಳನ್ನು ಮಾಡಿ ಆ ತಟ್ಟೆಯಲ್ಲಿ ಇಟ್ಕೋಬೇಕು. ತಟ್ಟೆಯಲ್ಲಿ ಇಟ್ಕೊಂಡು ಆ ಮಾಡಿರ್ತಕ್ಕಂಥ ಮಣ್ಣಿನ ಸರ್ಪಗಳಿಗೆ ಹೂವು, ಹಣ್ಣು, ಅಕ್ಷತೆ, ಫಲತಾಂಬೂಲಗಳನ್ನು ಅರ್ಪಿಸಿ ಅದರ ಮೇಲೆ ಕೈ ಇಟ್ಟು ತಾವು ಸಂಕಲ್ಪವನ್ನು ಮಾಡಬೇಕು. ನಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ಸರ್ಪದೋಷ ಆಗಲಿ, ಕುಜದೋಷ ಆಗಲಿ, ಯಾವುದೇ ರೀತಿಯ ಪಿತೃದೋಷಗಳಾಗಲಿ ಇದ್ದರೆ ಶೀಘ್ರ ನಿವಾರಣೆಯಾಗಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನ ಬೇಡ್ಕೋಬೇಕು. ನಮ್ಗೆ ಯಾವುದೇ ರೀತಿಯ ಗ್ರಹಬಾಧ, ಗ್ರಹದೋಷಗಳಿದ್ದರೂ ಅದೆಲ್ಲವೂ ಸಹ ನಿವಾರಣೆಯಾಗಿ ಶೀಘ್ರ ವಿವಾಹ ಭಾಗ್ಯ ಕೂಡಿ ಬರಲಿ ಅಂತ ಪ್ರತಿ ಗುರುವಾರದಂತೆ 4 ಗುರುವಾರ ಎರಡೆರಡು ಸರ್ಪಗಳನ್ನು ಮಾಡಿ, ಮಣ್ಣಿನ ಸರ್ಪಗಳನ್ನು ಮಾಡಿ, ಶಕ್ತಿಯಾನುಸಾರ ಹೂವು, ಹಣ್ಣು, ಅಕ್ಷತೆ, ಫಲತಾಂಬೂಲಗಳನ್ನು ಅರ್ಪಿಸೋದ್ರ ಮೂಲಕ ಸಂಕಲ್ಪವನ್ನು ಮಾಡಿಕೊಳ್ಳೋದ್ರಿಂದ ಆನಂತರದಲ್ಲಿ ಮಾಡಿರ್ತಕ್ಕಂಥ 8 ಮಣ್ಣಿನ ಸರ್ಪಗಳನ್ನು ತಾವು ಎಲ್ಲಿಂದ ಹುತ್ತದ ಮಣ್ಣು ತಗೊಬಂದಿರ್ತೀರೋ ಆ ಹುತ್ತದ ಬುಡಕ್ಕೆ ಆ ಮಾಡಿರ್ತಕ್ಕಂಥ 8 ಸರ್ಪಗಳನ್ನಿಟ್ಟು ಆ ಹುತ್ತದ ಸುತ್ತಲೂ ಸಹ 21 ಪ್ರದಕ್ಷಿಣೆಯನ್ನು ಮಾಡಿ, ಆ ಹುತ್ತದ ಬಳಿಯಲ್ಲಿ ಸ್ವಲ್ಪ ಹಾಲು ಮತ್ತು ಹಣ್ಣನ್ನಿಟ್ಟು ನೈವೇದ್ಯವನ್ನು ಮಾಡಿ ಆ ಸರ್ಪಗಳನ್ನು ಅಲ್ಲಿಯೇ ಬಿಟ್ಟು ಬಂದಿದ್ದೇ ಆದರೆ ಶೀಘ್ರ ವಿವಾಹ ಕೂಡಿ ಬರ್ತದೆ. ಮತ್ತು 9 ಮಂಗಳವಾರ ತಮ್ಮ ಮನೆಯ ಸಮೀಪದಲ್ಲೇ ಇರ್ತಕ್ಕಂತಹ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ಅಲ್ಲಿ ತೊಗರಿಯನ್ನು ಮತ್ತು ದಾಳಿಂಬೆ ಹಣ್ಣನ್ನು ದಾನವನ್ನು ಮಾಡಿ, ಅದೇ ದಿವಸ ಸಂಜೆ ಒಂದು 6 ಗಂಟೆಯಿಂದ 6:20, 6:30 ಕಾಲಾವಧಿಯಲ್ಲಿ ಗೋಧೂಳಿ ಸಮಯದಲ್ಲಿ ನೆನೆಸಿಟ್ಟ ತೊಗರಿ ಮತ್ತು ಬೆಲ್ಲವನ್ನು ತಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಗೋಶಾಲೆಗೆ ಹೋಗಿ ಆ ಗೋಶಾಲೆಯಲ್ಲಿರ್ತಕ್ಕಂಥ ಹಸುವಿಗೆ ನೆನೆಸಿಟ್ಟಿರ್ತಕ್ಕಂಥ ತೊಗರಿಯನ್ನು ಮತ್ತು ಬೆಲ್ಲವನ್ನು ಹಸುವಿಗೆ ತಿನ್ನಿಸಿ, ಹಸುವನ್ನು 21 ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಹಸುವನ್ನು ಮುಟ್ಟಿ ಬಲವಾಗಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇ ಆದರೆ ತಮ್ಮ ಜಾತಕದಲ್ಲಿರ್ತಕ್ಕಂಥ ಕುಜದೋಷ ಆಗಲಿ, ಸರ್ಪದೋಷ ಆಗಲಿ, ರಾಹುಕೇತು ದೋಷ ಆಗಲಿ, ಯಾವುದೇ ರೀತಿಯ ದೋಷಗಳಿದ್ದರೂ ಸಹ ಅದೆಲ್ಲವೂ ಸಹ ನಿವಾರಣೆ ಆಗ್ತದೆ. ಹೀಗೆ ಇದೆಲ್ಲ 9 ಮಂಗಳವಾರ ಮುಗಿದ ನಂತರದಲ್ಲಿ 9ನೇ ಮಂಗಳವಾರ
ತಮ್ಮ ಮನೆಯ ಸಮೀಪದಲ್ಲಿ ಇರತಕ್ಕಂಥ ಒಂದು ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ಅಲ್ಲಿ ಒಂದು ಕಪ್ಪು ಬಟ್ಟೆಯನ್ನು ಅಥವಾ ಕಪ್ಪು ವಸ್ತ್ರವನ್ನು ದಾನವನ್ನು ಮಾಡಿ ಶನೇಶ್ವರ ಹತ್ರನೂ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಆದರೆ ಕೇವಲ ಜಸ್ಟ್ 90 ಡೇಸಲ್ಲಿ 90 ದಿವಸದಲ್ಲಿ ತಮಗೆ ವಿವಾಹ ಭಾಗ್ಯ ಕೂಡಿ ಬರ್ತದೆ ಅಂತ ಖಡಾಖಂಡಿತವಾಗಿ ಖಚಿತವಾಗಿ ನಾನು ಹೇಳ್ತೀನಿ. ಇದನ್ನು ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೆ ಆದರೆ ಶೀಘ್ರ ವಿವಾಹ ಭಾಗ್ಯವನ್ನು ಪಡ್ಕೊತೀರಿ. ಅದು ಎಂಥ ಸನ್ನಿವೇಶಗಳಿದ್ದರೂ ಸಹ ನಂಬಿಕೆಯಿಂದ ಮಾಡಿದ್ದೆ ಆದರೆ ಸ್ಟ್ರಾಂಗಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೆ ಆದರೆ ಆ ಫಲ ಸಿಕ್ಕೇ ಸಿಗ್ತದೆ. ಜಾತಕದಲ್ಲಿರ್ತಕ್ಕಂಥ ರಾಹುಕೇತು ದೋಷಗಳಾಗಲಿ, ಕುಜ ದೋಷಗಳಾಗಲಿ, ಶನಿ ದೋಷಗಳಾಗಲಿ, ಅದರಲ್ಲೂ ವಿಶೇಷವಾಗಿ ರಾಹುಕೇತುಗಳಿಂದ ಕುಜನಿಂದಲೇ ಹೆಚ್ಚು ವಿವಾಹ ತಡ ಆಗ್ತಾ ಹೋಗೋದು. ಶನೀಶ್ವರನಿಂದನೂ ಸಹ ಕೆಲವೊಂದು ಸಂದರ್ಭದಲ್ಲಿ ತಡ ಆಗ್ತದೆ. ಆದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೋಷವನ್ನು ಉಂಟು ಮಾಡ್ತಕ್ಕಂಥ ಗ್ರಹಗಳು ಯಾವುದಪ್ಪ ಅಂತಂದರೆ ರಾಹುಕೇತು ಮತ್ತು ಶನಿ ಕುಜರು. ಹಾಗಾಗಿ ಈ 4 ಗ್ರಹಗಳಿಂದಲೂ ಉಂಟಾಗ್ತಕ್ಕಂಥ ಆ ದೋಷ ಪರಿಹಾರವಾಗಿ ಶೀಘ್ರ ಫಲ ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಹಣವನ್ನು ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಶ್ರದ್ಧೆ ಭಕ್ತಿ ನಂಬಿಕೆ ಇರಬೇಕು. ಯಾರು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಈ ಒಂದು ವ್ರತವನ್ನು ಮಾಡ್ತಾರೋ ಅವರಿಗೆ ಶೀಘ್ರ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ದ್ವಿಕಳತ್ರ ದೋಷ ಇದೆ ಅಂತ ಅನಿಸಿದ್ರೆ, ಜಾತಕದಲ್ಲಿ ವಿವಾಹ ತಡ ಆಗ್ತಾ ಇದೆ ಅಂತ ಅನಿಸಿದ್ರೆ, ಎಷ್ಟೇ ಪ್ರಯತ್ನ ಪಡ್ತಿದ್ದೀವಿ ವಿವಾಹ ಕೂಡಿ ಬರ್ತಾ ಇಲ್ಲ ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರ್ತಕ್ಕಂಥ ನಂಬರ್ಗೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ಹುಟ್ಟಿದ ಸ್ಥಳವನ್ನು ಕಳಿಸ್ಕೊಟ್ಟಿದ್ದೆ ಅಂತಂದರೆ ಸೂಕ್ತವಾದಂಥ ಸಲಹೆಗಳನ್ನು ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಉತ್ತಮವಾದಂಥ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.